ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಂದರೆ, ನಮ್ಮೂರಲ್ಲಿ ಗಣೇಶನ ಕೂರಿಸಿದ್ರು 3 ದಿನ. ಸೊ ಆರ್ಕೇಶ್ ಮತ್ತು ಗಣೇಶನ ವಿಸರ್ಜನೆ ಆ ಟಾಪಿಕ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಕೊನೆ ಗಂಟ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ. ಸೊ ನೋಡೋಣ ಬನ್ನಿ, ನಮ್ಮೂರಲ್ಲಿ ಯಾವ ಥರ ಗಣೇಶನ ಕೂರಿಸಿ ಮತ್ತು ಏನೆಲ್ಲ ಕಾರ್ಯಕ್ರಮಗಳಿತ್ತು ಮತ್ತು ಯಾವ ಥರ ವಿಸರ್ಜನೆ ಮಾಡಿದ್ರು ಅದನ್ನು ಶೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಷ್ಟ ಆಗ್ಬೋದು ಅಂದ್ಕೊತೀನಿ. ಓಕೆನಾ? ನೋಡಿ, ಗಣಪತಿ ಬರೀತಾ ಇದ್ದಾನೆ ನೋಡಿಕೊಂಡು. ಇಲ್ಲ ತಲೆ ತುಂಚೂರು ಎಲ್ಲ ಫಿನಿಶ್ಡ್ ಆದಮೇಲೆ ತೋರಿಸ್ತೀನಿ. ವಿಷ್ಣುಪ್ರಿಯಾ, ಏನು ಮಾಡ್ತಾ ಇದೆಯಾ? ಹಾಂ, ಏನು ತಾಜ್ ಮಹಲ್ ಎಲ್ಲ ತೋರಿಸು, ಹತ್ರಕ್ಕೆ ತೋರಿಸಿನ ಬಾ. ನಮ್ಮ ಕೃಷ್ಣ ಬರೀತಾ ಇದೆ, ಸೂಪರಾಗಿ ಮಾಡಿದೆ. ಗಣಪತಿ ಬಪ್ಪ ಮೋರ್ಯ ಮಂಗಳಮೂರ್ತಿ. ತುಂಬ ಚೆನ್ನಾಗಿದೆ ಚಿನ್ನ. ಥ್ಯಾಂಕ್ ಯು. ವಿಷ್ಣುಪ್ರಿಯಾ ಡ್ರಾಯಿಂಗ್ ಸೂಪರ್. ರಿತ್ವಿಕಂದು ಮುಗೀತು, ಸೂಪರಾಗಿ ಮಾಡಿದ್ದ. ನಮ್ಮ ಸಿಜ್ಜು. ಊರಲ್ಲಿ ಇದ್ದಕ್ಕಿದ್ದಂಗೆ ಮಳೆ ಜೋರಾಗಿ ಬಂದ್ಬಿಡ್ತು ಬೆಂಗಳೂರಲ್ಲಿ. ಸೊ ಎಷ್ಟು ಜೋರಾಗಿ ಬೀಳ್ತು ಅಂದರೆ, ಜಸ್ಟ್ ಒಂದು 15 ನಿಮಿಷನೇ ಮಳೆ ಬಿದ್ದಿದ್ದು. 15 ನಿಮಿಷದಲ್ಲಿ ಅಷ್ಟು ಜೋರಾಗಿ ಮಳೆ ಬಿದ್ದು. ಸೊ ನನ್ನ ಮಕ್ಕಳು ಓದ್ತಾ ಇದ್ದವರು ಈಚೆ ಬಂದ್ಬಿಟ್ಟು ಸೊ ಮಳೆಯಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಮತ್ತು ನೈಟು ಆರ್ಕೇಶ್ ಇತ್ತು. ಸೊ ಎಲ್ಲರೂ ಹೋಗಿದ್ರೆ ತುಂಬ ಚೆನ್ನಾಗಿತ್ತು. ನೀವು ನೋಡಿ, ನಿಮಗೂ ಇಷ್ಟ ಆಗ್ಬೋದು ಅಂದ್ಕೊತೀನಿ. ಮತ್ತು ನೆಕ್ಸ್ಟ್ ಡೇ ಸಂಜೆ ಗಣೇಶನ ವಿಸರ್ಜನೆ ಇತ್ತು. ಸೊ ಪ್ರಸಾದ ಎಲ್ಲ ಕೊಟ್ಟರು. ಪ್ರಸಾದ ಎಲ್ಲ ತಿಂದು ಹಂಚಿ, ಇವಾಗ ನಮ್ಮೂರಲ್ಲಿ ನೋಡಿ ಗಣೇಶನ ಈ ಥರ ಕುಣಿಸಿದ್ದಾರೆ. ಸೊ ಇಷ್ಟು ದೊಡ್ಡದಾಗಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ? ಇವಾಗ ಗಣೇಶನ ವಿಸರ್ಜನೆ, ಕುಣಿತ, ಡೋಲು ಮತ್ತು DJ ಎಲ್ಲನೂ ಇತ್ತು. ಸೊ ನೋಡ್ತಾ ಹೋಗಿ ಮುಂದೆ.